ನೋಡಿ ಮತ್ತೊಮ್ಮೆ ಸಿಎಂ ಆಗುವಂತಹ ಇಂಗಿತವನ್ನ ವ್ಯಕ್ತಪಡಿಸಿಬಿಟ್ರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಪದತ್ಯಾಗದ ಬಳಿಕ ಮನಬಿಚ್ಚಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯ. ಮಾಜಿ ಸಿಎಂ ಸಿದ್ದರಾಮಯ್ಯ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಕೊಟ್ಟಿರಲಿಲ್ಲ. ಈಗ ಮನಬಿಚ್ಚಿ ಮಾತನಾಡಿದ್ದಾರೆ. ಸಕ್ರಿಯ ರಾಜಕೀಯಕ್ಕೆ ವಿದಾಯ ಹೇಳಿದ್ರು. ನೆಕ್ಸ್ಟ್ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಕೂಡ ಹೇಳಿದ್ರು. ಇದು ಕೊನೆಯ ನನ್ನ ರಾಜಕೀಯ ಅಂತ ಕೂಡ ಹೇಳಿದ್ರು. ಇದೀಗ ಮತ್ತೆ ಸಿಎಂ ಆಗುವಂತಹ ಆಸೆಯನ್ನ ಬಿಚ್ಚಿಟ್ಟಿದ್ದಾರಾ ಮಾಜಿ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ತಮ್ಮ ಮನದಾಳದ ಮಾತನ್ನ ಹೇಳಿದ್ದಾರೆ. ಡಿಕೆ ಸಂಪುಟದಲ್ಲಿ 4 ಡಿಸಿಎಂ ಮಾಡೋದಕ್ಕೆ ಹೊರಟಿದ್ರು. ಪರಮೇಶ್ವರ್ ಮಾತ್ರ ಡಿಸಿಎಂ ಆಗಲಿ ಅಂತ ಹೇಳಿದ್ದೆ ನಾನು. ಅಂದ್ರೆ ಕಾಂಗ್ರೆಸ್ನಲ್ಲಿ ನನ್ನ ಮಾತು ಇಂದಿಗೂ ಕೂಡ ನಡೆಯುತ್ತೆ. ನಾನು ಒಂದು ರೀತಿಯಲ್ಲಿ ನನ್ನ ಮಾತಿಗೂ ಬೆಲೆ ಈಗಲೂ ಕೂಡ ಇದೆ ಅನ್ನುವಂತಹ ಸಂದೇಶವನ್ನ